ರಾಜ್ಯ ಸರ್ಕಾರ ಅನೇಕ ವರ್ಷಗಳಿಂದ ಕನ್ನಡ ಭಾಷೆಯನ್ನು ನಿರಂತರವಾಗಿ ಪರಿಚಯ ಮಾಡುತ್ತಿದೆ. ಕುವೆಂಪು ಅವರ ಆದಿಯಂತೆ ಬಶೀರ್ ಅಹಮದ್ ಅವರು ಕನ್ನಡ ಭಾಷೆ ಸಂರಕ್ಷಣೆಯಲ್ಲಿ ನಿರಂತರವಾಗಿ ಗುರುತಿಸಿಕೊಂಡಿದ್ದಾರೆ ಎಂದರು. ಭಾನುವಾರ 10:30 ಕನ್ನಡ ಭಾಷೆ ಪ್ರತಿಯೊಬ್ಬರ ಉಸಿರಾಗಬೇಕು. ಕನ್ನಡವನ್ನು ರಕ್ಷಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕು ಎಂದರು. ಕನ್ನಡ ಭಾಷೆ ನಾಡು ಸಂಸ್ಕೃತಿಯ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಬೇಕು ಎಂದರು. ಸದಾ ಕನ್ನಡವನ್ನು ಮಾತನಾಡುವುದರೊಂದಿಗೆ ಕನ್ನಡವನ್ನು ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಪ್ರಧಾನ ಕಾರ್ಯದರ್ಶಿ ಜೆಎಲ್ ಗೋಪಿ ಹೇಳಿದರು. ಭಾನುವಾರ 10:30 ಮಾತನಾಡುತ್ತಾ ಕ್ರಿಸ್ತಶಕ 400 ವರ್ಷಗಳ ಹಿಂದೆ ಕನ್ನಡ ಭಾಷೆ ಪರಂಪರೆ ಇತ್ತು ಎಂದು ಡಿ.ವಿ. ಗುಂಡಪ್ಪನವರು ಪ್ರತಿಪಾದಿಸಿದ್ದಾರೆ. ಅತ್ಯಂತ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನದಿಂದ ಕನ್ನಡ ಭಾಷೆಯ ಬಗ್ಗೆ ಗೊತ್ತಾಗಿದೆ. ಕನ್ನಡ ಎಂದರೆ ಕೇವಲ ಭಾಷೆ ಅಥವಾ ಸಂಸ್ಕೃತಿ ಅಲ್ಲ, ಅದು ಕನ್ನಡದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಇಲ್ಲಿನ ನೆಲ ಜಲ ಭಾಷೆಯ ಸಂಸ್ಕೃತಿ ಬಗ್ಗೆ ಪ್ರತಿಬಿಂಬಿಸುವ ಮಹತ್ತರ ಭಾಷೆ ಕನ್ನಡ ಭಾಷೆಯಾಗಿದೆ ಎಂದು ನಾವೆಲ್ಲರೂ ಕನ್ನಡ ಭಾಷೆ ಉಳಿಸಬೇಕು ಎಂದರು. ಒಂದು ಸಂಸ್ಥೆ ಮಾಡಬೇಕಾದ ಕೆಲಸವನ್ನು ಕೇವಲ ಬಶೀರ್ ಅಹಮದ್ ಅವರು ಕನ್ನಡ ಭಾಷೆ ಸಂರಕ್ಷಣೆ ಜೊತೆಗೆ ಕನ್ನಡ ಕಟ್ಟಿ ಬೆಳೆಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಹಿರಿಯ ಸಾಹಿತಿ ರಾಮಣ್ಣ ಅವಳೆ ಅವರು ಹೇಳಿದರು. ಭಾನುವಾರ 10:30 ನಗರದ ಕನ್ನಡ ಭವನದಲ್ಲಿ ಹೊಸ ಮನೆ ಪ್ರಕಾಶನ ವತಿಯಿಂದ ಆಯೋಜಿಸಿದ ನೃಪತುಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಶೀರ್ ಅಹಮದ್ ಅವರು ಉರ್ದು ಭಾಷೆ ಆಗಿದ್ದರೂ ಕನ್ನಡ ಅಸ್ಮಿತೆಯನ್ನು ಬೆಳೆಸುವಲ್ಲಿ ಮುಂಚಿನತ್ವ ವಹಿಸಿಕೊಂಡಿದ್ದಾರೆ. ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆ ಬಹಳ ವಿಶೇಷವಾದ ಸಂಸ್ಕೃತಿ ಪರಂಪರೆಯಾಗಿದೆ ಎಂದರು. ಮತ್ತೋರ್ವ ವ್ಯಕ್ತಿ ಈಗ ತಾವೇ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಇವರಿಗೆ ಪುಷ್ಪ ಮತ್ತು ಪುಸ್ತಕ ಕೊಡೋದರ ಮೂಲಕ ಮಹಾದೇವ ಎಸ್ ಪಟೇಲ್ ಇವರು ಜೂನಿಯರ್ ರಾಜ್ಕುಮಾರ್ ಬಸ್ ಕಂಡಕ್ಟರ್ ಸಹ ಇದ್ದಾರೆ. ನಂತರದ ಒಂದು ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ. ಸರ್ ಇಲ್ಲಿ ನೋಡಿ ಸರ್ ವೀರಪ್ಪ ಶಂಭೋಜಿ ಅವರಿಗೆ ಹಾಗೂ ಅಪರೂಪದ ಕನ್ನಡದ ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ವೈಭವಿಕವಾಗಿ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಎಷ್ಟು ಅಭಿನಂದಿಸಿದರೂ ಕಡಿಮೆಯೇ. ಕನ್ನಡ ಕ್ರಿಸ್ತಪೂರ್ವ 4000 ವರ್ಷಗಳ ಹಿಂದೆ ಕನ್ನಡ ಜನ್ಮವೆತ್ತಿದೆ ಎಂದು ಡಿ.ವಿ. ಗುಂಡಪ್ಪನವರು ಪ್ರತಿಪಾದಿಸಿದ್ದಾರೆ. ಕನ್ನಡ ಭಾಷೆಯ ಅಕ್ಷರ ರೂಪಕ ಬಂದಿದ್ದು ಕ್ರಿಸ್ತಶಕ 450 ಎಂದು ಹಲ್ಮಿಡಿ ಶಾಸನದಿಂದ ನಮಗೆ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ಕನ್ನಡ ಇತ್ತು. ಆದರೆ ನಮಗೆ ಸಿಕ್ಕ ಶಾಸನಗಳಲ್ಲಿ ಅತಿ ಪ್ರಾಚೀನವಾದದ್ದು ಹಲ್ಮಿಡಿ ಶಾಸನ. ಆ ಹಲ್ಮಿಡಿ ಶಾಸನದಲ್ಲೇ ನಮಗೆ ಕನ್ನಡ ಭಾಷೆ ಬಗ್ಗೆ ಗೊತ್ತಾಗಿದೆ. ಅದಕ್ಕೆ ಸೀಮಿತವಾಗಿದೆ. ರಾಜ್ಯೋತ್ಸವವನ್ನು ಇಡೀ ವರ್ಷ ಆಚರಿಸಬೇಕಂತ ನಮ್ಮ ಹೊಸಮನಿ ಸಾಹೇಬ್ ನಾವು ಮಾತಾಡ್ತಾ ಇದ್ವಿ. ಆ ನಿಮಿತ್ತವಾಗಿ ಇವತ್ತು ರಾಜ್ಯೋತ್ಸವ ಅಂದಾಗ ನಮ್ಗೆ ನೆನಪು ಬರೋದು ನಮ್ಮ ರಾಜ್ಯ ಏನು ಹೀಗಾಗಿ ನಮ್ಮ ರಾಮಣ್ಣ ಸರ್ ಮಾತಾಡಿದ್ರು, ನಾವು ಮಾತಾಡೋದೇನಿಲ್ಲ ಕನ್ನಡ ರಾಜ್ಯೋತ್ಸವ ಬಗ್ಗೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, 1905ರಲ್ಲಿ ಈ ಏಕೀಕರಣದ ಒಂದು ಏನು ಚಳವಳಿ ಪ್ರಾರಂಭವಾಗ್ತದೆ. ಆಲೂರು ವೆಂಕಟರಾಮಣ್ಣ ಅವರು ಈ ಏಕೀಕರಣದ ಒಂದು ಚಳವಳಿಗೆ ಇದನ್ನ ಪ್ರಾರಂಭ ಮಾಡ್ತಾರೆ. ನಮ್ಮಲ್ಲಿ ನಮ್ಮ ಗಣರಾಜ್ಯ ಆಗೋಕ್ಕಿಂತ ಮುಂಚೆನೆ ನಮ್ಮಲ್ಲಿ ಸುಮಾರು ಏನು ಹೈದರಾಬಾದ್ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ ಮತ್ತು ಈ ಕಡೆ ಮುಂಬೈ ಪ್ರಾಂತ್ಯ, ಈಗ ಕನ್ನಡಿಗರು ಹಲವು ಪ್ರಾಂತ್ಯಗಳಲ್ಲಿ ಹೆಚ್ಚು ಹೋಗಿದ್ದರು. ಸ್ವಾತಂತ್ರ್ಯಕ್ಕೆ ಮುಂಚೆ ಸುಮಾರು 500
ಅವಾಗ ನಂತರದಲ್ಲಿ ಅದು 1973ರಲ್ಲಿ ಕರ್ನಾಟಕ ರಾಜ್ಯ ಎಂದು ಏನು ನಮ್ಮ ದೇವರಾಜ ಹೆಸರು ಅದನ್ನ ನಾಮಕರಣ ಮಾಡ್ತಾರೆ. ಅಂದಿನಿಂದ ಇವತ್ತಿನವರೆಗೂ ನಾವು ಸುಮಾರು ಸ್ನೇಹಿತರೆ ಇವತ್ತು 70ನೇ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಕನ್ನಡ ನಾಡು ಅನೇಕ ಒಂದು ಕವಿಗಳನ್ನು, ಅನೇಕ ಒಂದು ಮಹನೀಯರನ್ನು, ಅನೇಕ ದಾಸರನ್ನು, ಅನೇಕ ಒಂದು ವೀರ ಶೌರ್ಯದಿಂದ ಮೆರೆದಂತ ಒಂದು ವೀರವನಿತೆಯರನ್ನು, ರಾಜರನ್ನು ಹೇಳ್ತಾ ಹೋದ್ರೆ ಸಮಯ ಮಾಡದೆ ಏನು ಕಷ್ಟ ಇರುತ್ತೆ ಅನ್ನೋದು ಒಬ್ಬ ಸಂಘಟಕರಿಗೆ ಮಾತ್ರ ನಿಜವಾಗ್ಲೂ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ನಮ್ಮ ಬೆಳಕು ಟ್ರಸ್ಟ್ನಿಂದ ಕೂಡ ಸುಮಾರು 10-12 ವರ್ಷಗಳಿಂದ 120ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅವರು ಕೂಡ 2008ರಿಂದ ಎಡಬಿಡದೆ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಕನ್ನಡದ ಮೇಲಿರುವ ಪ್ರೀತಿಯಿಂದ ನಮ್ಮೆಲ್ಲ ಸಾಧಕರನ್ನ ಗುರುತಿಸ್ತಾ ಇದ್ದಾರೆ. ಆದ್ರೆ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕೆಲವು ದಾನಿಗಳನ್ನ ನಾವು ಕಾರ್ಯಕ್ರಮ ಮಾಡಲು ಸಹಾಯ ಕೇಳ್ತೀವಿ. ಆದ್ರೆ ನಮ್ಮ ಬಶೀರ್ ಅಹಮದವರು ಯಾರ ದಾನಿಗಳ ಸಹಕಾರವಿಲ್ಲದೆ ತಮಗೆ ಬಂದಂತಹ ಸಂಬಳದಲ್ಲಿ ಅವರು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿ ಸಾಧಕರನ್ನ ಗುರುತಿಸುವುದೇನಿದೆಯಲ್ಲ, ಅದು ನಮ್ಮೆಲ್ಲರಿಗಿಂತ ದೊಡ್ಡ ಸಾಧನೆ ಅಂದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ತಿಂಗಳಿಂದ ಏನ್ ಕಾರ್ಯಕ್ರಮ ಮಾಡಬೇಕು, ಹೇಗೆ ಮಾಡಬೇಕು, ಪ್ರಾರ್ಥನೆ ಯಾರಿಗೆ ಕೊಡಬೇಕು, ಶಿಗಿಟ ಯಾರಿಗೆ ಮಾಡಿಸ್ಬೇಕು, ಊಟದ ವ್ಯವಸ್ಥೆ ಯಾರಿಗೆ